ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದಾರೆ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಕನ್ನಡ ವ್ಯಾಕರಣ, ಕನ್ನಡ ಗ್ರಾಮರ್. ಕನ್ನಡ ವ್ಯಾಕರಣ ಎಂಬ ವಿಷಯವು ಈ ಕಮ್ಯುನಿಕೇಷನ್ ಪೇಪರ್, ಈ ಸಂವಹನ ಪತ್ರಿಕೆ ಅಂದರೆ ಪೇಪರ್ 2 ಪತ್ರಿಕೆ 2ರಲ್ಲಿ ಈ ಪತ್ರಿಕೆಯು ಅತಿ ತೂಕ ಇರುವಂತಹ ಒಂದು ವಿಷಯವಾಗಿದೆ. ಸಂವಹನ ಪತ್ರಿಕೆಯಲ್ಲಿ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಎಂಬ 3 ವಿಷಯಗಳಲ್ಲಿ ಕನ್ನಡವೂ ಕೂಡ ಒಂದು. ನಮ್ಮ ಕನ್ನಡಿಗರ ಮಾತೃಭಾಷೆ ಕನ್ನಡವಾಗಿರೋದರಿಂದ ಈ ಕನ್ನಡದ ಅವಶ್ಯಕತೆ, ಕನ್ನಡ ಕಲಿಯುವುದು ಹಾಗೂ ಕನ್ನಡ ವರ್ಣಮಾಲೆಯಿಂದ ಹಿಡಿದು ಛಂದಸ್ಸುವರೆಗೂ ಕಲಿಯುವುದು ಅವಶ್ಯಕವಾಗಿದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸಂವಹನ ಪತ್ರಿಕೆ ಅಥವಾ ಕನ್ನಡ ಎಂಬ ವಿಷಯ ಬಂದಾಗ ಈ ಕನ್ನಡ ವರ್ಣಮಾಲೆಯಿಂದ ಛಂದಸ್ಸುವರೆಗೂ ಅದರ ಮಧ್ಯದಲ್ಲಿರುವ ಸಂಧಿ ಸಮಾಸ ಹೀಗೆ ಸಂಪೂರ್ಣವಾಗಿ ತಿಳಿಯುವುದು ಅವಶ್ಯಕ. ಆದ್ದರಿಂದ ಇಂದಿನ ತರಗತಿಯಲ್ಲಿ ನಾವು ಒಂದೊಂದೇ ವಿಷಯವನ್ನು ತಿಳಿಯುತ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯು 49 ಅಕ್ಷರಗಳನ್ನು ಒಳಗೊಂಡಿದೆ. ಅ ಆ ಇ ಈ ಉ ಊ ಋ ಎ ಎ ಐ ಒ ಓ ಔ ಅಂ ಅಹ ಕ ಖ ಗ ಘ ನ ಚ ಛ ಜ ಝ ಞ ಠ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಸ ಸ ಹ ಳ. ಹೀಗೆ 49 ಅಕ್ಷರಗಳನ್ನು ಕನ್ನಡ ವರ್ಣಮಾಲೆಯು ಒಳಗೊಂಡಿದೆ. ಅದರಲ್ಲಿ ಕನ್ನಡ ವರ್ಣಮಾಲೆಯನ್ನು 3 ವರ್ಗವಾಗಿ ವಿಂಗಡಿಸುತ್ತೇವೆ. 1 ಸ್ವರಗಳು, 2 ವ್ಯಂಜನಗಳು, 3 ಯೋಗವಾಹಗಳು. ಈ ಸ್ವರಗಳು 13 ಒಳಗೊಂಡಿದೆ. ವ್ಯಂಜನಗಳು 34 ಅಕ್ಷರಗಳನ್ನು ಒಳಗೊಂಡಿದೆ ಹಾಗೂ ಯೋಗವಾಹಗಳು 2 ಅಕ್ಷರಗಳನ್ನು ಒಳಗೊಂಡಿದೆ. ಈ ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಎಂಬ 3 ವಿಧಗಳನ್ನು ಒಳಗೊಂಡಿದೆ. ಹಾಗೂ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನಗಳನ್ನು ಎಂಬ 2 ವಿಧಗಳನ್ನು ಒಳಗೊಂಡಿದೆ. ಯೋಗವಾಹಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಎಂಬ 2 ವಿಧಗಳನ್ನು ಒಳಗೊಂಡಿದೆ. ಈ ಹ್ರಸ್ವಸ್ವರಗಳು ಒಂದು ಮಾತ್ರೆಯ ಉಚ್ಚಾರ ಒಳಗೊಂಡಿರುವ ಅಕ್ಷರಗಳನ್ನು ಹ್ರಸ್ವಸ್ವರಗಳು ಎಂದು ಕರೆಯುತ್ತೇವೆ. ಹ್ರಸ್ವಸ್ವರಗಳು ಅ ಇ ಉ ಋ ಎ ಒ. 6 ಹ್ರಸ್ವಸ್ವರಗಳು ಕನ್ನಡ ವರ್ಣಮಾಲೆಯಲ್ಲಿ ಇವೆ. ದೀರ್ಘಸ್ವರಗಳು ಅ ಇ ಉ ಎ ಐ ಔ. ಹೀಗೆ 7 ಅಕ್ಷರಗಳು ದೀರ್ಘಸ್ವರಗಳು ಆಗಿವೆ. ಪ್ಲುತಸ್ವರಗಳು ಎಳೆದು ಹೇಳುವಂತಹ ಅಕ್ಷರಗಳು ಅಕ್ಕ, ಅಮ್ಮ, ದೇವರೇ, ಮರಗಳೇ. ಇವುಗಳನ್ನು ಪ್ಲುತಸ್ವರಗಳು ಎನ್ನುವರು. ಹೀಗೆ ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು 7. ಹೀಗೆ ಸ್ವರಗಳು 13 ಅಕ್ಷರಗಳನ್ನು ಒಳಗೊಂಡಿದೆ. ವ್ಯಂಜನಗಳು 34 ಆಗಿದ್ದು ಅದರಲ್ಲಿ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನ ಎಂದು ವಿಂಗಡಿಸುತ್ತೇವೆ. ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳೆಂಬ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅಲ್ಪಪ್ರಾಣಗಳು ಕ, ಗ, ಚ, ಜ, ಠ, ಪ, ಥ, ದ, ಪ, ಬ. ಹೀಗೆ 10 ಅಲ್ಪಪ್ರಾಣಗಳನ್ನು ಈ ಕನ್ನಡ ವರ್ಣಮಾಲೆಯು ಒಳಗೊಂಡಿದೆ. ಮಹಾಪ್ರಾಣಗಳು ಖ, ಗ, ಛ, ಝ, ಠ, ಢ, ಥ, ದ, ಫ, ಬ. ಹೀಗೆ 10 ಮಹಾಪ್ರಾಣ ಅಕ್ಷರಗಳನ್ನು ಕನ್ನಡ ವರ್ಣಮಾಲೆಯು ಒಳಗೊಂಡಿದೆ. ಈ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ನಂತರ ಅನುನಾಸಿಕಗಳು ಞ, ಞ, ಣ, ನ, ಮ. ಹೀಗೆ ವರ್ಗೀಯ ವ್ಯಂಜನದಲ್ಲಿ ಅನುನಾಸಿಕಗಳು 5 ಅಕ್ಷರಗಳನ್ನು ಒಳಗೊಂಡಿವೆ. ಈಗ ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು ಮುಗಿದ ನಂತರ ನೆಕ್ಸ್ಟು ವರ್ಗೀಯ ವ್ಯಂಜನದ 2ನೇ ವಿಧ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಯ, ರ, ಲ, ವ, ಶ, ಸ, ಸ, ಹ, ಳ. ಹೀಗೆ ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳನ್ನು ಒಳಗೊಂಡಿದೆ. ಹೀಗೆ ಸ್ವರಗಳಾಯಿತು, ವ್ಯಂಜನಗಳಾಯಿತು. ಮುಂದಿನ
ವಿಧಗಳು ಯೋಗವಾಹಗಳು. ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಅಂದರೆ ಅಂ, ವಿಸರ್ಗ ಅಂದರೆ ಆಹ. ಹೀಗೆ ಯೋಗವಾಹಗಳು 2 ಅಕ್ಷರಗಳನ್ನು ಒಳಗೊಂಡಿದೆ, ಅಂ ಮತ್ತು ಆಹ. ಹೀಗೆ ಕನ್ನಡ ವರ್ಣಮಾಲೆಯು ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಸ್ವರಗಳು, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳೆಂಬ ವ್ಯಂಜನಗಳು, ಅನುಸ್ವಾರ ವಿಸರ್ಗಗಳೆಂಬ ಯೋಗವಾಹಗಳು, ಹೀಗೆ ಮೂರು ವಿಧಗಳನ್ನು ವಿಂಗಡಿಸಿಕೊಂಡು 49 ಅಕ್ಷರಗಳಾಗಿ ಈ 49 ಅಕ್ಷರಗಳು ಕಾವ್ಯ, ಕವನ, ಕಾದಂಬರಿ ಹೀಗೆ ಕನ್ನಡದ ವರ್ಣಮಾಲೆಗಳು ನಮ್ಮ ಕನ್ನಡದ ವರ್ಣನೆಯನ್ನು ವಿಜೃಂಭಣೆಗೊಳಿಸಿವೆ. ಅಕ್ಷರಗಳು ಹುಟ್ಟುವ ಸ್ಥಾನ ಅಥವಾ ಸ್ಥಳ ಅಥವಾ ದೇಹದ ಭಾಗಗಳು. 1. ಕಂಠ್ಯ. ಅ, ಆ, ಕ, ಖ, ಗ, ಘ, ಞ, ಹ ವಿಸರ್ಗ ಅಕ್ಷರಗಳು. ಇವುಗಳೆಲ್ಲವೂ ಪದ್ಮವಿಭೂಷಣ 1991, ಕರ್ನಾಟಕ ರತ್ನ 1992, ಮೊದಲ ಕವನ ಸಂಕಲನ ಅಮಲನ ಕತೆ, ಕವನ ಸಂಕಲನ ಕೊಳಲು, ಪಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ, ನವಿಲು, ಚಂದ್ರಮಂಚಕ್ಕೆ, ಜೀನಾಗುವೆ, ಕನ್ನಡ ಡಿಂಡಿಮ, ಕೋಗಿಲೆ, ಸೋವಿಯತ್ ರಷ್ಯಾ, ಅನಿಕೇತನ, ನನ್ನ ದೇವರು, ಸನ್ಯಾಸಿ, ಮಲೆನಾಡಿನ ಚಿತ್ರಗಳು ಇವೆಲ್ಲವೂ ಕವನ ಸಂಕಲನಗಳಾಗಿವೆ. ಕಾದಂಬರಿಗಳು ಕಾನೂನು ಹೆಗ್ಗಡತಿ, ಮಲೆಯಲ್ಲಿ ಮದುಮಗಳು. ಕಾನೂನು ಹೆಗ್ಗಡತಿಯಲ್ಲಿ ಹೂವಿನ ಪಾತ್ರ ಬರುತ್ತದೆ. ಮಲೆಯಲ್ಲಿ ಮದುಮಗಳಲ್ಲಿ ಮಧ್ಯಮ ವರ್ಗದ ಪ್ಲಸ್ ಮಲೆನಾಡು ನಿಸರ್ಗದ ಬಗ್ಗೆ ವಿವರಣೆ ನೀಡಲಾಗಿದೆ. ವಿಮರ್ಶನಾ ಸಂಕಲನ ತಪೋನಂದನ, ರಸೋವೈಸ, ದ್ರೌಪದಿಯ ಶ್ರೀಮುಡಿ, ವಿಭೂತಿ ಪೂಜೆ, ಕಾವ್ಯವಿಹಾರ ಇವೆಲ್ಲವೂ ವಿಮರ್ಶಾ ಸಂಕಲನಗಳಾಗಿವೆ. ಮಕ್ಕಳ ಪುಸ್ತಕಗಳಲ್ಲಿ ಅಮಲನ ಕತೆ, ಮೋಡಣ್ಣನ ತಮ್ಮ,
ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಇವುಗಳೆಲ್ಲವೂ ಮಕ್ಕಳ ಪುಸ್ತಕಗಳಾಗಿವೆ. ನಾಟಕಗಳು: ಜಲಗಾರ, ಯಮನ ಸೋಲು, ಬೆರಳಿಗೆ ಕೊರಳ್, ನಿರಂಕುಶಮತಿಗಳಾಗಿ, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರಂ, ರಕ್ತಾಕ್ಷಿ, ಬಂಧನ, ವಾಲ್ಮೀಕಿ ಭಾಗ್ಯ, ಚಂದ್ರಹಾಸ, ಬಿರುಗಾಳಿ, ಮಹಾರಥಿ ಇವೆಲ್ಲವೂ ನಾಟಕಗಳಾಗಿವೆ. ಕುವೆಂಪುರ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ. ಇವರ ಮೊದಲ ಕಾವ್ಯನಾಮ ಕಿಶೋರಚಂದ್ರವಾಣಿ. ಇವರ ಇಂಗ್ಲಿಷ್ ವ್ಯಾಮೋಹ ಬಿಡಿಸಿ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸಿದ ವ್ಯಕ್ತಿ ಜೇಮ್ಸ್ ಕಸಿನ್. ಖಂಡಕಾವ್ಯ ಚಿತ್ರಾಂಗದ ಹೊಸ ಛಂದಸ್ಸು ಬಳಕೆಯಾಗಿದೆ. ಕುವೆಂಪು ಭಾಷಾ ಭಾರತಿ ಸಂಸ್ಥೆಯು 2004ರಲ್ಲಿ ಕುವೆಂಪುರವರ ಶತಮಾನೋತ್ಸವ ಪ್ರಯುಕ್ತ 2005ರಲ್ಲಿ ಸ್ಥಾಪನೆ ಮಾಡಲಾಯಿತು. ರಾಮಾಯಣ ದರ್ಶನಂನಲ್ಲಿರುವ ಛಂದಸ್ಸು ಮಹಾಕಾವ್ಯ. ಕುವೆಂಪು ಎಂಬ ವಿಮರ್ಶೆ ಇವರದ್ದು. ಕೆ.ಎಸ್. ಭಗವಾನ್. ಹೀಗೆ ಕುವೆಂಪು ಅಧ್ಯಯನವನ್ನು ಸಾಕಷ್ಟು ವಿಧಗಳಲ್ಲಿ ಹಾಗೂ ಡೆಪ್ತಾಗಿ ಅಧ್ಯಯನ ಮಾಡುತ್ತೇವೆ. ನೆಕ್ಸ್ಟ್ ಎರಡನೇ ಕವಿ ಕನಕದಾಸರು. ಅಂದರೆ ಇವರು ವಚನಕಾರರು ಹಾಗೂ ಕೀರ್ತನೆಕಾರರು. ಇವರು ಹಾವೇರಿ ಜಿಲ್ಲೆಯ ಬಾಳ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಇವರ ಗುರುಗಳು ವ್ಯಾಸರಾಯರು. ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಇವರು ವಿಜಯನಗರ ಕಾಲದ ಅರಸರ ಕಾಲದಲ್ಲಿ ಕೀರ್ತನೆಗಳ ರಚನೆಕಾರರಾಗಿದ್ದರು. ಇವರ ಕೃತಿಗಳು ಹರಿಭಕ್ತಿಸಾರ, ರಾಮಧ್ಯಾನ ಚರಿತ್ರೆ, ಮೋಹನ ತರಂಗಿಣಿ, ನಳಚರಿತ್ರೆಗಳಾಗಿವೆ. ವಚನಗಳು: ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರು, ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಮೋಹನ ತರಂಗಿಣಿಯು ಸಾಂಗತ್ಯ ವಿಭಾಗದಾಗಿದ್ದು ಇದಕ್ಕೆ ಕೃಷ್ಣಚರಿತ್ರೆ ಎಂಬ ಇನ್ನೊಂದು ಹೆಸರು ಇದೆ. ನಳಚರಿತ್ರೆಯು ಭಾಮಿನಿ ಷಟ್ಪದಿಯಲ್ಲಿದೆ. ರಾಮಧ್ಯಾನ ಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿದೆ. ಖಂಡಕಾವ್ಯವಾಗಿದೆ. ರಕ್ಷಿಸು ನಮ್ಮನ್ನವರತ್ತ ಎಂಬ ಕೊನೆಯ ಚರಣ ಕನಕದಾಸರ ಯಾವ ಕೃತಿಯಲ್ಲಿ ಕಂಡುಬರುತ್ತದೆ? ಹರಿಭಕ್ತಿಸಾರ. ವಚನ: ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟಗುಣ ವಿಪರೀತ ಕಲುಷವಿದ್ದವರು ಎಂಬ ಇವರ ವಚನಗಳನ್ನು ಹೇಳಿದ್ದಾರೆ. ನೀ ಮಾಯೆಯೊಳಗು ನಿನ್ನೋಳು ಮಾಯೆಯು ಎಂಬ ವಾಕ್ಯವನ್ನು ಕೂಡ ಕನಕದಾಸರು ಹೇಳಿದ್ದಾರೆ. ಮೂರನೇ ಕವಿ ಹಳೆಗನ್ನಡದ ಕವಿ ಆದಿಕವಿ ಪಂಪ. ವೆಂಗಿಮಂಡಲದ ವೆಂಗಿಪೊಳೆ ಎಂಬ ಅಗ್ರಹಾರದವನು. ಈ ವೆಂಗಿಪೊಳೆ ಎಂಬುದು ಕೃಷ್ಣ ಮತ್ತು ಗೋದಾವರಿ ನಡುವೆ ಇದೆ. ಆಶ್ರಯ ಚಾಲುಕ್ಯರ ಎರಡನೇ ಅರಿಕೇಸರಿ. ಇವರ ಕೃತಿಗಳು ವಿಕ್ರಮಾರ್ಜುನ ವಿಜಯ ಅಂದರೆ ಪಂಪ ಭಾರತ ಮತ್ತು ಆದಿಪುರಾಣ. ವಿಕ್ರಮಾರ್ಜುನ ವಿಜಯ ಅಂದರೆ ಪಂಪ ಭಾರತ, ಇದು ಕಾವ್ಯ. ಆದಿಪುರಾಣ, ಇದು ಮಹಾಕಾವ್ಯ. ರತ್ನಾತ್ರಯರಲ್ಲಿ ಒಬ್ಬ ಪಂಪ. ಇನ್ನು ಉಳಿದವರು ಪೊನ್ನ ಮತ್ತು ರನ್ನ. ಬಿರುದುಗಳು: ಸಂಸ್ಕೃತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ. ಲಕ್ಷ್ಮೇಶ್ವರದ ಹಿಂದಿನ ಹೆಸರು ಪುಲಿಗೆರೆಯಾಗಿತ್ತು. ತನ್ನ ಆಡುಭಾಷೆಯಲ್ಲಿ ಪಂಪ ಪುಲಿಗೆರೆಯ ತಿರುಳುಗನ್ನಡ ಎಂದು ಕೊಂಡಾಡಿದ್ದಾನೆ. ಪಂಪನ ತಮ್ಮ ಜಿನವಲ್ಲಭ. ಇವನು ಆಂಧ್ರಪ್ರದೇಶದ ಕುರ್ಕ್ಯಾಲ ಶಾಸನ ರಚನೆಯ ಕಾರಣಕರ್ತನಾಗಿದ್ದಾನೆ. ಕನ್ನಡದ ವ್ಯಾಸ, ಕನ್ನಡದ ಕಾವ್ಯ ಪಿತಾಮಹ ಎಂಬ ಬಿರುದುಗಳು ಈ ಆದಿಕವಿ ಪಂಪನಿಗೆ ಇವೆ. ನಾಗರಾಜನು ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಯಕವಿ ಪಂಪನಾಗಂ ಎಂದು ಪಂಪನ ಬಗ್ಗೆ ವರ್ಣಿಸಿದ್ದಾನೆ ನಾಗರಾಜ ಎಂಬ ಕವಿ. ಆದಿಪುರಾಣವು ಲೌಕಿಕ ಕಾವ್ಯವಾಗಿದ್ದು ಪಂಪನ ಮೊದಲ ಕೃತಿಯಾಗಿದೆ. ಆಕಾರ ಗ್ರಂಥ: ಜಿನಸೇನಾಚಾರ್ಯನ ಸಂಸ್ಕೃತದ ಪೂರ್ವಪುರಾಣವು ಈ ಆದಿಪುರಾಣಕ್ಕೆ ಪ್ರೇರಣೆಯಾಗಿದೆ. ಈ ಆದಿಪುರಾಣದಲ್ಲಿ ಭರತ ಬಾಹುಬಲಿಯರ ಪ್ರಸಂಗ ಆದಿಪುರಾಣದಲ್ಲಿ ಕಂಡುಬರುತ್ತದೆ. ಧರ್ಮ ಮತ್ತು ಕಾವ್ಯಧರ್ಮ ಇವೆರಡನ್ನೂ ಪ್ರತಿಪಾದಿಸುವ ಕೃತಿಯಾಗಿದೆ. ವಿಕ್ರಮಾರ್ಜುನ ವಿಜಯ: ಇದು ಅಲೌಕಿಕವಾಗಿದ್ದು ಪಂಪ ಭಾರತ ಎಂದು ಕರೆಯುತ್ತಾರೆ. ಈ ಕೃತಿ ರಚನೆ ಮಾಡಿದ್ದಕ್ಕೆ ಅರಿಕೇಸರಿಯು ಧರ್ಮಪುರವೆಂಬ ಅಗ್ರಹಾರ ದಾನ ನೀಡಿದನೆಂಬ ಬಗ್ಗೆ ಉಲ್ಲೇಖವಿದೆ. ಇದರಲ್ಲಿ ತನ್ನ ಆಶ್ರಯದಾತ ಎರಡನೇ ಅರಿಕೇಸರಿಯನ್ನು ತನ್ನ ಕಾವ್ಯದ ನಾಯಕನಾದ ಅರ್ಜುನನೊಡನೆ ಸಮೀಕರಿಸಿ ನಿರೂಪಿಸಿದ್ದಾನೆ. ಬೆಳಗುವಿನಿಲ್ಲಿ ಲೌಕಿಕಮನಲ್ಲಿ ಜಿನಾಗಮಂ ಎಂಬ ಸಾಲು ಈ ಕಾವ್ಯದಲ್ಲಿದೆ. ಬೆಳಗುವಿನಿಲ್ಲಿ ಲೌಕಿಕಮನಲ್ಲಿ ಜಿನಾಗಮಂ ಎಂಬ ಸಾಲು ಈ ಕಾವ್ಯದಲ್ಲಿ ಪಂಪ ಭಾರತದಲ್ಲಿ ಉಲ್ಲೇಖಗೊಂಡಿದೆ. ಈ ವಿಕ್ರಮಾರ್ಜುನ ವಿಜಯವು ಚಂಪು ಕಾವ್ಯವಾಗಿದೆ. ಇದರ ಆಕಾರ ಗ್ರಂಥ ಸಂಸ್ಕೃತದ ವ್ಯಾಸ ಭಾರತ. ಈ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿ ಆರಂಕುಶವಿಟ್ಟುಡಂ ನೆನವುದೆಂ ಮನಮಂ ಬನವಾಸಿ ದೇಶಮಂ ಎಂಬ ಪದ ಉಲ್ಲೇಖವಾಗಿದೆ. ಬನವಾಸಿಯಲ್ಲಿ ಮನುಷ್ಯನಾಗಿ ಮರುಜನ್ಮ ಸಾಧ್ಯವಾಗದಿದ್ದರೆ ಕೋಗಿಲೆಯಾಗಿ ಇಲ್ಲವೇ ಮರಿದುಂಬಿಯಾಗಿ ಹುಟ್ಟುವೆನೆಂದು ಬಯಸುತ್ತಾನೆ. ಎನ್ನ ನುಡಿ ಟ ಡಾಣ ಎಂದಿದ್ದಾನೆ. ಶತ್ರುಗಳಿಗೆ ತನ್ನನ್ನು ಒಪ್ಪಿಸಿಕೊಳ್ಳುವ ರಾಜನನ್ನು
ಪಗರಣ ದಸರಾ ಎಂದು ಕರೆದಿದ್ದಾನೆ. ಪಂಪನು ಕನ್ನಡದ ಕಾಳಿದಾಸ ಎಂದು ತಿನಂಶ್ರೀ ಹೇಳಿದ್ದಾರೆ. ಹೀಗೆ ಆದಿಕವಿ ಪಂಪನ ಬಗ್ಗೆ ಅಧ್ಯಯನ ಮಾಡುತ್ತೇವೆ.